ಅಯ್ಯೋ ರಾಮ, ಈ ಸಾವುಕಾರಂಗೆ ಈ ವಯಸ್ಸಾಗಿ ಎಂತ ಬುದ್ಧಿ ಬಂದ್ಬಿಟ್ಟೈತೆ ರಾಮ ಶಿವ. ಮನೆಗೆ ಮಡಿಕೊಂಡವನೆಲ್ಲ ಯಾವಳನ್ನ ಕರ್ಕೊಬಿಟ್ಟು ಬಂದು ವಾರದಿಂದ ನೋಡ್ತಾ ಇವನಿ. ವಾರದಿಂದನೂ ಇಲ್ಲೇನೇ ಮಡಿಕೊಂಡವ್ರಿ. ಅಲ್ಲ, ಆ ಸಾವುಕ ತಮ್ಮರು ಎಷ್ಟು ಒಳ್ಳೆರು. ಅಂಥ ಸಾವುಕ ತಮ್ಮನ್ ಬಿಟ್ಬಿಟ್ಟು ಇವಳು ಯಾವಳನ್ನೋ ಪ್ಯಾಟೆ ಹುಡುಗಿನ ಕರ್ಕೊಬಿಟ್ಟು ಬಂದು ಮಗಳು ಎಷ್ಟೊಳನ್ನ ಕರ್ಕೊಬಿಟ್ಟು ಬಂದು ಮನೆಗೆ ಮನೆ ಮಾಡಿಕೊಬಿಟ್ಟವನಲ್ಲ. ಇವನು ಎಂತ ಬಿಟ್ಟು ನನ್ನ ಮಗ ಇರ್ಬೇಡ. ಯಾ ಸಾವುಕಾರನೋ ಏನು ಕತೆಯೋ. ಇವನ್ ಜನ್ಮಕ್ಕೆ ಎಷ್ಟು ಬೆಂಕಿ ಯಾಕ. ಯಾಂಡ್ರ ಮೋಸ ಮಾಡೋನ್ ಕಂಡ್ರೆ ನಂಗೆ ಆಗಕ್ಕಿಲ್ಲ ನೋಡು. ಏನ್ಲೇ ಜಯಮ್ಮ, ಆ ಕಡೆ ನೋಡ್ಕೊಂಡು ಹಂಗೆ ನಿಂತಿದ್ಯಾ? ಅಲ್ಲಿ ನೋಡಿ, ಆ ಸಾವುಕಾರ ಯಾವುದೋ ಒಂದು ಹುಡುಗಿನ 3 ದಿನದಿಂದ ನೋಡ್ತಾ ಇದೀನಿ. ಮನೆಗೆ ಇಟ್ಕೊಂಡವ್ನು 3 ದಿನ, ಇನ್ನೊಂದು ವಾರದಿಂದ ನೋಡ್ತಾ ಇದೀನಿ. ಮನೆಗೆ ಇಟ್ಕೊಂಡವನಿತ ಕರ್ಕೊಬಿಟ್ಟು ಬಂದು ಯಾವಾಗೋ ಈಚೆ ಕಡೆ ಕರ್ಕೊಂಡು ಹೋಗ್ತಾನೆ, ಓಡಾಡಿಸ್ತಾನೆ. ಏನೇನು ಕತ್ತೇನೋ ಪಾಪ ಸಾವುಕ ತಮ್ಮಂಗೆ ತಿರ್ಗಾ ಮೋಸ ಮಾಡ್ತಾವನಿ. ಅಯ್ಯೋ ರಾಮ, ಏನು ಬಂದೈತೆ ಕಣವ ದೊಡ್ಡ ರೋಗ. ಎಂತ ದೊಡ್ಡ ರೋಗ ಬಡ್ದೈತಿ ಅನ್ನಿಸ್ತದೆ. ಏನು ಬಂದಿರೋದು ಇವನಿಗೆ ಈ ವಯಸ್ಸಾಗಿ ಅಂಥ ಹುಡುಗಿನ ಕರ್ಕೊಬಿಟ್ಟು ಬಂದು ಮನೆಗೆ ಇರಿಸ್ಕೊಳಕ್ಕೆ. ನಾಲಾಯಾಗ ಬೇವರ್ಸಿ ನನ್ನ ಮಗ. ಎಂತೆಂಥವ್ರು ಇರ್ತಾರೆ ನೋಡ್ದಿನಕ್ಕ. ಈ ಗಂಡಸ್ರನ್ನ ಹೆಂಗ್ ನಂಬೋದು ಹೆಂಗ್ ಬಿಡೋದು ನನಗಂತೂ ಒಂದೂ ಗೊತ್ತಾಗಕ್ಕಿಲ್ಲ. ಈ ಗಂಡಸ್ರನ್ನ ಹೆಂಗಪ್ಪ ನಂಬನಿ. ಒಬ್ಬೊಬ್ರು ನಂತರ ಆಡ್ತಾರಲ್ಲ ಹಿಂಗೆ. ಹೆಂಗ್ ನಂಬಕಾಯ್ತದೆ ನೀನೇ ಹೇಳಕ್ಕ ಈ ಗಂಡಸ್ರು ನನ್ನ ಮಕ್ಕಳನ್ನ. ಅದೇ ಜಯಮ್ ನಂಗೂ ಅರ್ಥ ಆಯ್ತಿಲ್ಲ. ಬಿಡು, ಕಂಡರ್ ವಿಷಯ ನಮ್ಗೆ ಯಾಕೆ. ತಿರುಗಿ ನಾವು ಹೋಗಿ ಹೇಳೋದು, ತಂದಿಕ್ಕಿದ್ರು ಮಾಡಿದ್ರು ಅಂತ ಅನ್ಕೊಳ್ಳೋದು ಅದೆಲ್ಲ ನಮಗೆ ಬೇಕೇ. ಏನು ಬೇಡ, ಸುಮ್ಕಿರು. ನಮ್ಗಂತವ್ರ ಸವಾಸನೆ ನೀಯ ಬೇಡ, ಸುಮ್ನಾಗನ. ಒಬ್ರು ಜೀವನ ಹಾಳಾಗೋಯ್ತಾಯ್ತೆ ಅಂದ್ರೆ ನೋಡ್ಕೊಂಡು ಸುಮ್ನಿರಕಾಯ್ತದೇನಕೋ. ನನಗಂತೂ ನೀ ಸುಮ್ನಿರ್ತೀನೋ ಈ ಜಯಮ್ಮ. ನನಗೆ ಸುಮ್ನಿರಕ್ಕಾಗಿಲ್ಲ. ನನಗೆ ಒಂಥರ ಬಾಯಿಲ್ಲ ಪಿಟ 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 ಅಂತಿರ್ತದೆ. ಯಾರ್ಗನ ಹೇಳಲಿಲ್ಲ ನಂಗೆ ನೆಮ್ಮದಿನೇ ಇರಕ್ಕಿಲ್ಲ. ಇರು, ಯಾರಿಗೋ ಯಾಕೆ ಹೇಳ್ಬೇಕು. ಹೋಗಿ ಸಾವುಕತ್ತಮ್ಮರ್ಗೆ ಏನು ಹೇಳ್ಬಿಟ್ಟು ಬರ್ತೀನಿ. ಮನಿಯಾಳ್ ಜಯಮ್ಮ, ನಿನಗೆ ಯಾಕ್ಲೇಬೇಕು ಮನಿಯಾಳ್ ಕೆಲಸ? ಸುಮ್ಕಿರು. ಏನೋ ಅವ್ರೇನೋ ಸೊರು ಮಾಡ್ಕೊಂಡು ಹೋಯ್ತಾರೆ, ಸುಮ್ಕಿರು. ಮೊದ್ಲೇ ನೀನು ಮಾಡೋದೆಲ್ಲ ಎಡವಟ್ ಕೆಲಸ. ನಿನ್ಗೆ ಯಾಕೆ ಬೇಕು ಹೇಳು. ಯಾಕೆ ಬೇಕು ಅಂತ ಹೇಳಿದ್ರೆ ಉದ್ದಾರ ಆಯ್ತಾರ. ಪಾಪ ಅವ್ರ ಮನೆ ಹಾಳಾಗೋಕಿಲ್ವಾ? ನೀ ಸುಮ್ಕಿರಕ್ಕ. ನಾನು ಹೋಗ್ಬಿಟ್ಟು ಹೇಳ್ಬಿಟ್ಟು ಬರ್ತೀನಿ. ಒಂದು ಲೋಟ ಕಾಪಿ ಸಿಗ್ತದೆ, ಹಿಂಗೆ ಹೋಗಂಗೆ ಬರ್ತೀನಿ. ಅಲ್ಲ ಜಯ್ಯಿ, 3 ಬಿಟ್ಬಿಟ್ಟು ಕಾಪಿಗೋಸ್ಕರ ಮನೆ ಹಾಳು ಮಾಡ್ತಾಳಲ್ಲ ಹೋಗ್ಬಿಟ್ಟು. ಸಾವುಕದಮ್ಮರೇ, ಏಳೆ ಜಮ ಒಪ್ರೂಪ ಆಗೋಗ್ಬಿಡ್ದು ಮನೆ ಕಡೆ ಬರೋದು. ಬಾಬಾ ಕುಂತ್ಕ ಬಾ. ಮೊದಲೆಲ್ಲ ಬತ್ತೈತೆ ಕಣವ, ಇವಾಗ ಏನಿಯ ಬರೋಕ್ಕಿಲ್ಲ. ಈಗ್ಲೂ ನಾನೇನು ಗೊತ್ತಾ ಇರಲಿಲ್ಲ. ನಿಮಗೆ ವೆರಿ 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 ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು, ಅದಕ್ಕೆ ನೀನು ಬಂದಿದ್ದು. ಏನೇ ಅಂತ ವೆರಿ ವೆರಿ ಇಂಪಾರ್ಟೆಂಟ್ ವಿಷಯ? ಹೇಳೇನು ಅಂತ ಹೇಳಕ್ಕೆ ನೀನಿಯ ಒಂಥರ ಟೆನ್ಷನ್ ಆಯ್ತೈತೆ ನನಗಂತೂ. ಯಾ ಟೆನ್ಷನ್ಗೆ ಏನು ಹೇಳ್ತೀನೋ ಏನು ಬಿಡ್ತೀನೋ ಗೊತ್ತಿಲ್ಲ. ನೋಡಿ ಸಾವುಕದಮ್ಮರೇ, ಒಂದು ಲೋಟ ಕಾಪಿ ತಗೊಬಿಟ್ಟು ಬಾ ಹೋಗಿ. ಟೆನ್ಷನ್ ಆಯ್ತದ ಕಾಪಿ ಕುಡಿದ್ರೆ ಆಮೇಕಿಂದ ನಿಮಗೆಲ್ಲ ಹೇಳ್ತೀನಿ. ಸರಿ ರೇ, ತತ್ತೀನಿ. ಹೋಗ್ಬಿಟ್ಟು ಬಿಸಿ ಬಿಸಿ ಕಾಪಿಯ. ನನಗಂತೂ ಏನಾರ ವಿಷಯನ ಸಿನಿಮಾ ಹೇಳ್ದಂಗೆ ಹೇಳ್ಬೇಕು, ಅವಾಗೇನೇ ಹೊಸಿ ಸಮಾಧಾನ ಆಗೋದು ನನಗೆ. ಇಲ್ಲಾಂದ್ರೆ ಸಮಾಧಾನನೇ ಆಗಕ್ಕಿಲ್ಲ. ನಾನೇನಾರ ಫ್ರೀ ಆಗಿದ್ದರೆ ಬೊಜ್ಜಿನೇ ಹಾಕು ಅಂತ ಹೇಳ್ತಾ ಇದ್ದೆ. ಯಪ್ಪ, ಈ ಬಿಸಿಲಾಗ ಬೊಜ್ಜಿ ಗಿಜ್ಜಿಯಲ್ಲ ಯಪ್ಪ ಇಷ್ಟ ಆಗಕ್ಕಿಲ್ಲ ಬಿಡು. ಹೇಳ್ಬೇಕು ವಿಷಯನ. ಕುಡಿಯ ಜಯಮ್ಮ, ನಿನ್ಗೆ ಎಲ್ಲನೂ ನೆಮ್ಮದಿ ಆಯ್ತದೆ. ಅವತ್ತಿಂದನೂ ಕಾಪಿ ಅಂತಾನೆ ಅಲ್ವೇ ನೀನು ಕೇಳೋ ಶಾನೆ ಕುಡ್ಕ. ನಾನೇನು ಕಾಪಿ ಯಾವಾಗ ಕುಡಿಯೋಕ್ಕಿಲ್ಲ. ಈ ಟೆನ್ಷನ್ ಆಯ್ತದಲ್ಲ, ಆ ಟೆನ್ಷನ್ ತಡ್ಕೊಳಕ್ ಹಾಕಿಲ್ವಲ್ಲ, ಅವಾಗ ಮಾತ್ರ ನೀನು ನಿಂಗೆಲ್ಲ ನನಗೆ ಹೇಳೋದು. ಸರಿ, ಈಗೆಲ್ಲ ಟೆನ್ಷನ್ ಕಮ್ಮಿ ಆಯ್ತದೆ. ಕಾಪಿ ಕುಡ್ಕೊಂಡು ಅದೇನು ಅಂತ ಹೇಳ್ಬಿಟ್ಟು ಹೊಸಿ ಕೇಳಿಸ್ಕೊತೀನಿ. ಅಲ್ಲ, ನೀವು ಎಂತ ಒಳ್ಳೆಯರು. ನಿಮ್ಮನ್ನ ದೇವ್ರು ಅಂತ ಹೇಳಿ ಊರೂರೇನೇ ಅಂತದೆ. ಸಾವುಕತ್ತಮ್ಮರು ಬಿಡಪ್ಪ, ಭಾಳ ಒಳ್ಳೆ ಮನುಷ್ಯ ಸಾವುಕತ್ತಮ್ಮ. ಹಾಗೆ ಹಿಂಗೆ ಅಂತ ಇಷ್ಟುದ್ದ ಹೇಳ್ತಾರೆ. ಆದರೆ ಏನು ಮಾಡನಿ. ಆದರೆ ನಿಮ್ಮ ಗಂಡನೇ ಸರಿ ಇಲ್ಲ. ನಿಮ್ಮ ಗಂಡ ಇಂಥ ಕೆಲಸ ಮಾಡಬಾರ್ದಾಗಿತ್ತು ಬಿಡು. ಇಂಥ ಕೆಲಸ ಮಾಡಬಾರ್ದಾಗಿತ್ತು ಅಂದರೆ ಏನು ಮಾಡೋದ್ನೇ? ಯಾ ಬಾಯಿಂದ ಹೇಳ್ಬೇಕು ನಾನಂತೂ. ನನ್ನ ಬಾಯಿಂದ ಹೇಳೋಕ್ಕೆ ಬೇಜಾರಾಯ್ತದೆ ನಿಮ್ಗಂತೂ. ಟೆನ್ಷನ್ ಬೇರೆ. ಕಾಪಿ ಕುಡ್ಕೊಬಿಡ್ತೀನಿ ಒಂಚೂರು. ಕೊಟ್ಟಿದ್ದೀನಲ್ಲೇ, ಕುಡ್ಕೊಂಡು ಹಂಗೆ ನೀ ಹೇಳ್ಬೋದಲ್ಲ. ಹೇಳು ಏನು ಅಂತ ಹೇಳ್ಬಿಟ್ಟು ಟೆನ್ಷನ್ ಯಾಕೆ ಕೊಡ್ತೀಯಾ? ಅಯ್ಯೋ, ತಿರ್ಗೇನಾರ ಹೋಗ್ಬಿಟ್ಟವ್ ನೀನು. ಇನ್ನೊಬ್ಳವಳಲ್ಲ, ನಾನು ಸೌತಿ ಹತ್ರಕ್ಕೆ ಹೋಗ್ಬಿಟ್ಟವನ. ಸಾವುಕತ್ತಮ್ಮರೇ, ಆ ಸೌತಿ ತಕ್ಕ ಹೋಗಿದ್ರು ನನಗೇನು ಬೇಜಾರಾಯ್ತಿರಲಿಲ್ಲ. ಹೆಂಗಿದ್ರು ಬಿಡುವ ಮನೆಯಾಳಿ ಮೊದಲಿಂದನೂ ಗೊತ್ತಲ್ಲ ಅಂತ ಸುಮ್ಕಿರ್ತಿದ್ದೆ. ಏನೋ ಅಯ್ಯೋ, ಈ ಬಾಯಿಂದ ಹೇಳೋಕ್ಕೆ ಆಯ್ತಿಲ್ಲ. ಅದಕ್ಕೆ ನಿಮ್ಗೆ ಹೇಳಿದ್ದು ದೊಡ್ಡ ಕಾಪಿ ತಗೊಬಿಟ್ಟು ಬರ್ರಿ ಅಂತ ಹೇಳ್ಬಿಟ್ಟು. ನಾನು ಹೆಂಗೆ ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬಾಯಿಂದನೇ ಹೇಳೆ. ಯಾರನ್ನ ನೋಡಿದೋ ಟೆನ್ಷನ್ಗೆ ಸತ್ತೋಗ್ಬಿಡ್ಬೇಕು. ಯಾರನ್ನ ಹಾರ್ಟ್ ಪೇಷಂಟ್ ಅವ್ರು ಇವ್ರು ಇದ್ಬಿಟ್ಟು ನೀನು ಟೆನ್ಷನ್ಗೆ ಸಾಯ್ಬಿಡ್ದು ಬಿಡ್ತೀಯ ಅವ್ರನ್ನ. ಅಯ್ಯೋ ಮನಿಯಾಳಿ, ಬಾಯಿ ಬಿಟ್ಬಿಟ್ಟು ಹೇಳಿ. ನಿನ್ನ ಬಾಯನ್ರ ಇದಾಯ್ತದ ಹೇಳಿ. ಸರ್ನ ಟೆನ್ಷನ್ ಯಾಕೆ ಕೊಡ್ತೀಯಾ? ಟೆನ್ಷನಾಗೆ ತಲೆ ನೋವು ಬಂದ್ಬಿಡ್ತು ನನಗಂತೂ. ಸಮಾಧಾನ ಮಾಡ್ಕೊಳ್ಳಿ. ಏನು ಮಾಡೋಕ್ಕಾಗಿಲ್ಲ. ಇಂಥ ಗಂಡಂದ್ರೆ ಇದ್ಮೇಲೆ ಏನೋ ಎಲ್ಲ ಅನುಭವಿಸ್ಲೇಬೇಕು. ಸಮಾಧಾನ ಮಾಡ್ಕೊಳ್ಳಿ. ಇನ್ನೇನು ಮಾಡೋಕ್ಕಾಯ್ತದೆ, ಆಗೋದೆಲ್ಲ ಆಗೋಯ್ತು. ರೇ ಜಯಮ್ಮ, ನೀನು ಏನು ವಿಷಯನೇ ಹೇಳಿಲ್ಲ ಅಲ್ಲಿ. ಸಮಾಧಾನ ಮಾಡ್ಕೊಂಡ್ರೆ ಏನು ಮಾಡ್ಕತ್ತೀಯ? ಅದು ಏನು ವಿಷಯ ಅಂತ ಹೇಳೆ. ಇನ್ನು ವಿಷಯನ ಹೇಳಿಲ್ಲಲ್ವಾ? ಅದು ಅಲ್ಲ, ನೀವು ಎಷ್ಟು ಒಳ್ಳೆಯರು. ಆದರೆ ಸಾವುಕಾರರು ತೆಗೆದ್ನಲ್ಲ ಪಾರಿಸ್ಬಿಡ್ತೀನಿ ಕಣ್ಜಯಮ್ಮ ನಿನಗೆ. ನಂಗೆ ಟೆನ್ಷನ್ ಹತ್ತಿಸ್ಬೇಡ ನೀನು. ಆವಾಗಿಂದ ತಿಕ್ಲಿಡಿಸ್ತಿದ್ಯಾ ನೀನು. ಅಯ್ಯಯ್ಯ, ಕಾಪಿ ಕೊಟ್ಟಿದ್ದೀನಿ ತಾನೆ, ಕುಡ್ಕೊಂಡು ಸರ್ಸರ್ನ ಹೇಳು. ಕುಡಿಯೋದಿಲ್ಲ ಹೇಳು ಸರ್ಸರ್ನ ಹೇಳೆ. ಅದು ಯಾವ ಬಾಯಿಂದ ಹೇಳೋ ಏನೋ. ನೀನು ಬೇಡ, ಇನ್ನು ವಿಷಯ ಬೇಡ, ಎದ್ದೋಗೆ.
ಉರಿಸ್ತಾಳ್ ಸುಮ್ಕೆ ನೀ ಅಮ್ಮಯ್ಯ ಅದೇನು ಅಂತ ಬೊಗಳದ್ ಬಿಟ್ಬಿಟ್ಟು ಯವ್ವ ತಾಯಿ ತಡ್ಕ ನಿನ್ ಗಂಡ ಯಾವಳು ನಿನ್ ಮಗಳು ಎಸ್ಸಿನ ಹುಡುಗಿನ ಕರ್ಕೊಬಿಟ್ಟು ಬಂದ್ಬಿಟ್ಟು ಮನ್ಯಾಗ ಮಾಡಿಕೊಂಡವ್ನಿ ಅದೇ ಹಳೆ ಮನೆ ಐತಲ್ಲ ನಿಮ್ದು ಅದ್ರಾಗ ಅವಳನ್ನ ಮಾಡಿಕೊಂಡವ್ನಿ ನಾನಂತೂ ಒಂದು 10-15 ದಿನದಿಂದ ನೋಡ್ತಾ ಇವ್ನಿ ಇಬ್ರು ಜೊತೆಗೆ ಹೋಗೋದೇನು ಬರೋದೇನು ಒಂದೇ ಮನೆಗೆ ಇರೋದೇನು ಅಬ್ಬಬ್ಬಬ್ಬಬ್ಬಬ್ಬ ಆ ತರ ಕರ್ಮುವ ನನ್ನ ಕೈಲಿ ನೋಡಕ್ ಹಾಕಿಲ್ಲ ಕಣಮ್ಮೋ ನೋಡಕ್ ಹಾಕಿಲ್ಲ ಏನು ನನ್ ಗಂಡ ಏನೇ ಹೇಳ್ತಾ ಇದೀಯ ನೀನು ನಾನೇ ಕಣ್ಣಾರೆ ನೋಡ್ತಾ ಇದ್ದೀನಿ ಅದಕ್ಕೆ ಯಾವ ಬಾಯಿಂದ ಹೇಳಿ ಅಂತ ಬೇಜಾರು ಮಾಡ್ಕೊತಾ ಇದ್ದು ಯಾರು ನಿಮ್ಮ ಹತ್ರ ಬಂದ್ಬಿಟ್ಟು ಏಳ ಸಾಹಸವ ಮಾಡಿಲ್ಲ ಆದರೆ ನಾನು ಮಾಡ್ತಾ ಇದ್ದೀನಿ ಸಾಹಸವ ಕೇಳಿಸ್ಕೊಳ್ಳಿ ದೇವ್ರಣೆಗೂ ಈಗ ಕೇಳ್ತಿದ್ದೀನಲ್ಲ ಅನ್ಯಾಯ ಮಾಡ್ಬಿಟ್ಟ ಬಿಡು ನಿಮ್ಮ ಗಂಡ ಅಂತನೂ ನಿಮಗೆ ಎಲ್ಲ ದೊಡ್ಡವ್ರನ್ನ ಮದುವೆ ಮಾಡ್ಕೊಂಡಿದ್ರೆ ಏನು ಅನ್ನಿಸ್ತಿರ್ಲಿಲ್ವ ನನಗೆ ಆ ಚಿಕ್ಕ ಹುಡುಗಿನ ಕರ್ಕೊಬಿಟ್ಟು ಬಂದು ಮನೆಗೆ ಇರಿಸ್ಕೊಂಡವನಲ್ಲ ನಿನ್ನ ಗಂಡ ಯಪ್ಪ 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 ಶಿವ ನನ್ನ ಬಾಯಾಗ ಹೇಳೋಕ್ಕಾಗಿಲ್ಲ ಬಿಡಪ್ಪ 15 ದಿನದಿಂದನೂ ಇರಿಸ್ಕೊಂಡವನ ಏನು ನಿಜ ಹೇಳ ಜಯಮ್ಮ ಮತ್ತೆ 15 ದಿನದಿಂದನೂ ಇರಿಸ್ಕೊಂಡವನಿ ಕಣ್ಣಾರೆ ನೋಡಿದ್ದೀನಿ ನಾನೇನಿಯಾ ಯಪ್ಪ ದೇವ್ರೆ ನನಗಂತೂ ಈ ಕರ್ಮವ ನೋಡೋಕ್ಕಾಗಲಿಲ್ಲ ಹೀಗಷ್ಟೇನೇನಿಯಾ ಜೊತೆಯಾಗಿ ಇಬ್ಬರೂ ಮಾತಾಡ್ಕೊಂಡು ಕಿಸ್ಕೊಂಡು ಹೋಯ್ತಾ ಇದ್ರು ನಾನು ನೋಡಿದ್ದೀನಿ ಕಿಸ್ಕೊಂಡು ಹೋಗೋದನ್ನ ಏನೋ ಊರು ಜನ ಎಲ್ಲ ಇನ್ನೊಂಥರ ಮಾತಾಡ್ಕತ್ತಾರೆ ಏನು ಮಾಡೋದು ಏನು ಬಿಡೋದು ನಾ ಕಾಣೆ ಏನೋ ಹೇಳೋದು ಹೇಳಿದ್ದೀನಿ ಇದ್ರ ಮ್ಯಾಲೆ ನಿಮ್ಮ ಇಷ್ಟ ನೋಡಿ ನೀವು ಏನಾರ ಬುದ್ಧಿ ಕಲಿಸ್ಬೇಕು ಅಂತ ಅನ್ಕೊಂಡ್ರೆ ಬುದ್ಧಿ ಕಲಿಸ್ಕೊಳ್ಳಿ ಇಲ್ಲ ಅಂದರೆ ಊರು ಜನ ಎಲ್ಲನೂ ಆಡ್ಕೊಂಡು ನುಗ್ಗಾಡ್ಬಿಡ್ತಾರೆ ಸುಮ್ಕೇನಿಯ ಈಗಲೇನಿಯ ಅಯ್ಯೋ ಅವ ಏನು ಭಾಳ ಅವತ್ತಿಂದನೂ ಹಂಗೆ ಬಾ ಅವನ ಹಾಳಾಗೋತ ನಾನು ಉದ್ಧಾರ ಆಯ್ತಾನೆ ಅಂತ ಊರು ಜನ ಎಲ್ಲ ಮಾತಾಡ್ಕೊತಾವ್ರೆ ಇನ್ನೊಂದು 2 ದಿನ ಇನ್ನು ಊರೂರಿಗೆ ಗೊತ್ತಾಗ್ಬಿಟ್ಟು ಪ್ರಚಾರ ಆಗ್ಬಿಟ್ಟು ನಿಮ್ಮ ವಂಶದ್ದು ಮಾನ ಮರ್ಯಾದೆ ಎಲ್ಲ ಹರಾಜಾಗೋಗ್ಬಿಡ್ತದೆ ಇದೆಲ್ಲ ಬೇಕಾ ಅದಕ್ಕೆ ನಾನು ನನ್ನ ಗಂಡ ಬಂದಿಲ್ಲಿರು ಇರು ಮನೆಗಿರು ಅಂತ ಎಷ್ಟು ಹೇಳಿದ್ರು ಒಪ್ಕೋತಾನೆ ಇಲ್ಲ ಮನೆಗಿರಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಅವಳು ಯಾವಳನ್ನ ಕರ್ಕೊಬಂದು ಮನೆಯಾಳಿನ ಮಾಡಿಕೊಂಡವನ ಅದಕ್ಕೆ ನನ್ನ ಗಂಡ ಎಷ್ಟು 1 ತಿಂಗಳು 2 ತಿಂಗಳಿಂದ ಹೇಳ್ಕೊಳಿಸ್ತಾ ಇದ್ದೀನಿ ಹೋಗಿ ನನ್ನ ಮಗನ ಕರ್ಕೊಬ ಹೋಗ ಅಂದರೆ ಬರೋಕ್ಕಿಲ್ಲ ಅಂತ ನಾಟಕ ಎತ್ಕೊಂಡು ಅಲ್ಲೇ ಬಿದ್ದವನಲ್ಲ ಜಯಮ್ಮ ನೀನು ಹೇಳಿದ್ದು ಒಳ್ಳೇದೇನೆ ನೀ ಆಯ್ತು ಜಯಮ್ಮ ಸಂಸಾರ ಉಳ್ಸೋ ಕೆಲಸನೇ ನೀ ಮಾಡಿದ್ಯಾ ನೀನಂತಂದ್ರೆ ನಿನ್ನ ಮ್ಯಾಲೆ ನಾನೇನು ಹೇಳೋಕ್ಕಿಲ್ಲ ಹೇಳು ನನ್ನ ಗಂಡಂಗೆ ಹೋಗಿ ಸರಿಯಾಗಿ ರಾಚಾರವ ಬುಡಿಸ್ಬಿಡ್ತೀನಿ ನನ್ನ ಮಗಂಗೆ ಅಲ್ಲ ಹೀಗೆಲ್ಲ ಮೊಮ್ಮಕ್ಳು ಹುಟ್ಟ ಟೈಮಗೆ ಇದೆಲ್ಲನೂ ಬೇಕಾ ಹೇಳು ಅದೇನಿಯಾ ಈಗ ಮೊಮ್ಮಕ್ಳಾದ್ರೆ ಅಯ್ಯಪ್ಪ ಮುದ್ಕನೇ ಆಗೋಗ್ಬಿಡ್ತಾನೆ ಆದರೂ ಈ ವಯಸ್ಸಾಗೆಲ್ಲ ಇಂಥ ಆಟಗಳು ಬೇಕಾ ಅಂತ ನನಗೂ ಅದೇ ಯೋಚನೆ ಏನು ನೋಡಿ ನಿಮ್ಮಿಷ್ಟ ಹೋಗಿ ಕ್ಯಾಕರ್ ಸುಗುತ್ತು ಅವಳು ನೀಚೆ ಕಡಿಗೆ ಹಾಕಿ ಏನಾರ ಮಾಡ್ತಿರೋ ಇಲ್ಲ ಅಂತ ಹೇಳಿದ್ರೆ ಸಾವುಕಾರರಿಗೆ ಬುದ್ಧಿ ಕಲಿಸ್ಕೊಳ್ಳಿ ಇಲ್ಲ ಅಂದರೆ ಹಬ್ಬಬ್ಬಬ್ಬಬ್ಬಬ್ಬ ಬೋಲು ಕಷ್ಟ ಆಯ್ತದೆ ಫಸ್ಟ್ ನನ್ನ ಗಂಡ ಎಲ್ಲವನೋ ನನ್ನ ಮಗಂಗೆ ಅಲ್ಲೇ ಬೆಂಡೆತ್ತಿ ಆಮೇಕಿಂದ ಮಾತಾಡ್ತೀನಿ ಅಲ್ಲ ಅವತ್ತೇ ಮಾತು ಕೊಟ್ಟವನೇ ಇನ್ನೊಂದು ಕಿತ ಹಿಂಗೆ ಎಲ್ಲನೂ ಮಾಡೋಕ್ಕಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಮತ್ತೆ ಇಂಥ ಅಲ್ಕ ಕೆಲಸನೇ ಶುರು ಮಾಡವನೆ ಅಂದರೆ ಇವರೆಲ್ಲ ಬದಲಾಯ್ತಾರ ಜಯಮ್ಮ ಬದಲಾಕಿಲ್ಲ ಬಿಡು ನನ್ನ ಗಂಡ ಬದಲಾಗದೇ ಇಲ್ಲ ಎಲ್ಲೋಯ್ತಾ ಇದ್ರು ಅವ್ರಿಬ್ರು ಊರ್ ಮುಂದೆ ನಡ್ಕೊಂಡು ಹೋಯ್ತಾ ಇದ್ರು ಅಯ್ಯೋ ಊರ್ ಮುಂದೆ ಎಲ್ಲ ಅಲ್ಲೇ ಕೈ ಹಿಡ್ಕೊಂಡು ನಡೆದಾಡಕ್ಕೆ ಶುರು ಮಾಡ್ಕೊಬಿಟ್ರಾ ಐತೆ ಇರು ಜಯಮ್ಮ ಬಾ ಜಯಮ್ಮ ಹೋಗಿ ನನ್ನ ಗಂಡಂಗೆ ಒಂದು 2 ಗಾಳಿ ಬಿಡಿಸ್ಬಿಟ್ಟು ಬರೋಣ ಎಲ್ಲೋನ ಹುಡುಕ್ಬೇಕಲ್ಲ ಬಾ ನೀನೊಂದು ಕಡೆ ಹುಡುಕು ನಾನೊಂದು ಕಡೆ ಹುಡುಕ್ತೀನಿ ಸಿಗ್ತಾನೆ ಹುಡ್ಕದೇನು ಬಂತು ಹೊಲದ ಕಡೆನೋ ಎಲ್ಲನೋ ಹೋದ್ರೆ ಸಿಗ್ತಾರೆ ಯಾವಾಗ ಹೊಲ ತೆಗೆ ಬಿದ್ದಿರ್ತಾರಲ್ಲ ಮನೆಗೆ ಬಂದ್ರೆ ಇವಳು ಅವಳಲ್ಲ ಅಡುಗೆ ಪಡಿಗೆ ಎಲ್ಲನೂ ಮಾಡಿಕ್ಬಿಟ್ಟು ಇವಳನ್ನ ಇವಳು ಸೇವೆ ಮಾಡೋಕ್ಕೆ ಹೊಲ್ದಾಗ ಹೋಯ್ತಾರೆ ನಿಮ್ಮ ಮಗ ದುಡ್ಡು ಕೊಡ್ತಾನಂತೆ ಚಂದ ಕಿತ್ಕೊತಾನೆ ಮಜಾ ಮಾಡ್ತಾನೆ ಬರ್ತಾನೆ ನೋಡಿರಿ ಹೋಗೋಣ ಸರ್ನ ಬಾರೆ ಐತೆ ನನ್ನ ಗಂಡಂಗೆ ಇವತ್ತು ಜಯಮ್ಮ ಯಾವಾಗ ಸಂಸಾರನೇ ಸಂಸಾರ ಉಳಿಸೋದಕ್ಕೆ ಮಾತ್ರ ಫೇಮಸ್ ಜಯಮ್ಮ ಬೇರೆ ಸಂಸಾರನ ಯಾಕಪ್ಪ ಹಾಳು ಮಾಡಬೇಕು ಅವರು ಒಂಚೂರು ಹೇಳಿದ್ರೆ ಅವ್ರ ಸಂಸಾರ ಅವ್ರು ಶುರು ಮಾಡ್ಕೊತಾರೆ